ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ನಾನು ಸೂಪರ್ ಡೂಪರ್ ಆಗಿರುವಂತಹ ಸ್ಕಿನ್ ರೂಟೀನ್ನ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಅಂದರೆ ವೀಕ್ಲಿ ಒಂದು ಸಲ ನೀವು ಫಾಲೋ ಆಯಿತು ಅಂತಂದರೆ ಖಂಡಿತವಾಗಿ ನೀವು ಏನಾದರೂ ಏಜ್ಡ್ ಪರ್ಸನ್ಸ್ ಆಗಿದ್ದರೆ ಖಂಡಿತ ನಿಮ್ಮ ಮುಖದಲ್ಲಿರುವಂತಹ ನರಿಗೆಗಳು, ಸುಕ್ಕುಗಳು ಮತ್ತು ಡಾರ್ಕ್ ಸರ್ಕಲ್ ಮತ್ತು ಕೆಲವ್ರಿಗೆ ಪಿಗ್ಮೆಂಟೇಷನ್ ಇರುತ್ತೆ, ಅದು ಕೂಡ ಫುಲ್ಲು ರಿಡ್ಯೂಸ್ ಆಗುತ್ತೆ. ಜಸ್ಟ್ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಸ್ಕಿನ್ ರೂಟೀನ್ ಅಂದರೆ ನಮ್ಮ ಸ್ಕಿನ್ನ ಬ್ರೈಟ್ ಮಾಡ್ಕೋಬೋದು, ಹಾಗೆ ತುಂಬ ನ್ಯಾಚುರಲ್ ಆಗಿ ಗ್ಲೋ ಮಾಡ್ಕೋಬೋದು. ಹಾಗೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಇದರಿಂದ, ಹಾಗೂ ರಿಂಕಲ್ಸ್ ಕಡಿಮೆ ಆಗುತ್ತೆ. ಯಾರಿಗೆ ತಾನೇ ಇಷ್ಟ ಇರುತ್ತೆ ಅಲ್ವಾ, ನಾವು ಇನ್ನೂ ಹೆಂಗಾಗಿ ಕಾಣಿಸ್ಬೇಕು, ನಾವು ಇನ್ನೂ ಚಿಕ್ಕವರಾಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ. ಇದು ಲೇಡೀಸ್ ಅಂತ ಅಲ್ಲ, ಜೆಂಟ್ಸು ಕೂಡ ಯೂಸ್ ಮಾಡ್ಬೋದು. ಸೊ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೂಪರ್ ಎಫೆಕ್ಟಿವ್ ಕೊಡುತ್ತೆ ನಿಮಗೆ, ಸೂಪರ್ ಅಂದರೆ ಸೂಪರಾಗಿ ಎಫೆಕ್ಟಿವ್ ಕೊಡುತ್ತೆ. ಜಸ್ಟ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಆದಮೇಲೆ ನೀವೇ ಹೇಳ್ತೀರಾ ಎಷ್ಟು ಚೇಂಜಸ್ ಕಾಣಿಸುತ್ತೆ ನಿಮ್ಮ ಫೇಸಲ್ಲಿ ಅಂತ. ಸೊ ಇದು ನಾನು ಯಾವ ರೀತಿ ಮಾಡಿದೆ ಅಂತ ಒಂದು ಕ್ಲಿಪ್ ಹಾಕ್ತೀನಿ, ಖಂಡಿತ ನೀವು ನೋಡಿ. ಇಲ್ಲಿ ಸೌತೆಕಾಯಿ ರಸನ ನಾನು ತೊಗೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪನೂ ನೀರು ಆ್ಯಡ್ ಮಾಡಬಾರ್ದು. ಸೊ ಹಾಗೆ ನಾವು ಇಲ್ಲಿ ತುರಿದಿಟ್ಕೊಂಡು ಅದರಲ್ಲಿ ಬರುವಂಥ ರಸನ ನಾನು ಯೂಸ್ ಮಾಡ್ತಾ ಇರೋದು. ಇದು ತುಂಬ ನಮ್ಮ ಫೇಸ್ಗೆ ಪಿಗ್ಮೆಂಟೇಷನ್ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ನಮ್ಮ ಸುಕ್ಕು ಏನಿರುತ್ತೆ ಫೇಸಲ್ಲಿ ಅದು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಇಲ್ಲಿ ಒಂದು 1/4 ಕಪ್ಪಷ್ಟು ಕುಕುಂಬರ್ ಜ್ಯೂಸನ್ನು ತೊಗೊಂಡಿದ್ದೀನಿ, ಹಾಗೂ ಒಂದು ಪೊಟೊಟೊ ಜ್ಯೂಸನ್ನು ತೊಗೋಬೇಕು. ಇದು ಅಷ್ಟೇ ಪಿಗ್ಮೆಂಟೇಷನ್ ರಿಡ್ಯೂಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಇದನ್ನು ನೀವು ತುಂಬ ಯಾರಿಗೆ ಪಿಗ್ಮೆಂಟೇಷನ್ ಜಾಸ್ತಿ ಇದೆಯೋ ಅವರು ಡೈಲಿ ಇದನ್ನು ಬಳಸ್ಬೋದು, ಅಂದರೆ ಆಲೂಗೆಡ್ಡೆ ರಸನ. ಸೊ ಬೇಗ ನಿಮ್ಮ ಪಿಗ್ಮೆಂಟೇಷನ್ ರಿಡ್ಯೂಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಾನು ಆಲೂಗೆಡ್ಡೆ ರಸ ತೊಗೊಂಡಿದ್ದೀನಿ, ಅದು ಕಲರು ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ 1 ಇಡಿ ಆಗೋಷ್ಟು ಅಂತ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಮಿಕ್ಸಿ ಮಾಡಿಕೊಂಡು ರುಬ್ಕೊಂಡು ಇದನ್ನು ಸೋಸ್ಕೊತಾ ಇದ್ದೀನಿ. ಸೊ ನಾನು ಇದಕ್ಕೆ ಯಾಕೆ ಸಪ್ರೇಟಾಗಿ ತೊಗೊತಾ ಇದ್ದೀನಿ ಅಂತಂದರೆ ನಿಮಗೆ ಗೊತ್ತಾಗಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ. 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪಿನ ರಸ, ಮತ್ತು 1/4 ಬಟ್ಲಷ್ಟು ಸೌತೆಕಾಯಿ ರಸ, 1/4 ಬಟ್ಲಷ್ಟು ಆಲೂಗೆಡ್ಡೆ ರಸನ ನಾನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು ಪಾತ್ರೆಗೆ ನಾನು ಏನು ರಸ ತೊಗೊಂಡಿದ್ದೀನೋ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಕುಕುಂಬರ್ ರಸನ ನಾನು ಹಾಕ್ಕೊತಾ ಇದ್ದೀನಿ. ಸೆಕೆಂಡ್ ಒಂದು ಬಂದುಬಿಟ್ಟು ನಾನು ಆಲೂಗೆಡ್ಡೆ ರಸನ ಹಾಕ್ಕೊತಾ ಇದ್ದೀನಿ. ಥರ್ಡ್ ಒಂದು ಬಂದುಬಿಟ್ಟು ಏನು ನಾನು ಕೊತ್ತಂಬರಿ ಸೊಪ್ಪನ್ನು ರುಬ್ಬಿಟ್ಕೊಂಡಿದ್ದೀನೋ ಅದು ಮೇಯ್ನ್ ಬೇಕು. ಕೊತ್ತಂಬರಿ ಸೊಪ್ಪೆ ಮೇಯ್ನ್ ಇಲ್ಲಿ ನಮ್ಮ ಸ್ಕಿನ್ನ ಟೈಟ್ನಿಂಗ್ ಮಾಡುತ್ತೆ, ಆಗ ಪಿಗ್ಮೆಂಟೇಷನ್ ರಿಡ್ಯೂಸ್ ಮಾಡುತ್ತೆ. ಇಲ್ಲಿ 1 ಟೀ ಸ್ಪೂನಷ್ಟು ಕಾರ್ನ್ ಸ್ಟಾರ್ಚನ್ನು ತೊಗೊಂಡಿದ್ದೀನಿ. ಕಾರ್ನ್ ಸ್ಟಾರ್ಚ್ ಇಲ್ಲ ಅಂದರೆ ನೀವು ಕಾರ್ನ್ ಫ್ಲೋರ್ ಆದರೂ ತೊಗೋಬೋದು. ಅಂದರೆ ಇದು ಒಂಚೂರು ಲಮ್ಸ್ ಇಲ್ಲದ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ, ಅಂದರೆ ಗಂಟು ಇಲ್ಲದ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಸ್ವಲ್ಪ ಕುದಿಸ್ಬೇಕಾಗತ್ತೆ. ಕುದಿಸಿದ್ರೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಏನು ಮಾಡ್ತಾಯಿದ್ದೀನಿ, ಒಲೆಯಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಆವಾಗ ನಮಗೆ ಒಂಥರ ಲಿಕ್ವಿಡ್ ಫಾರ್ಮಲ್ಲಿ ಸಿಗುತ್ತೆ. ಇದು ತೀರಾ ಗಂಜಿ ಥರನೂ ಅಲ್ಲ, ತೀರಾ ಗಟ್ಟಿಗೂ ಅಲ್ಲ, ಆ ಥರದಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ತುಂಬಾ ಒಳ್ಳೆಯದು ಇದು, ಮುಪ್ಪನ್ನು ಮುಂದೂಡುತ್ತೆ ಅಂತಲೇ ಹೇಳ್ತೀನಿ ನಾನು, ಯಾಕಂದರೆ ಅಷ್ಟು ಎಫೆಕ್ಟಿವ್ ಆಗಿದೆ. ನೀವು ಒಂದು ಸಲ ನೀವು ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಲಾಟ್ ಆಫ್ ಚೇಂಜಸ್ ನಿಮ್ಮ ಫೇಸಲ್ಲಿ ಕಾಣಿಸುತ್ತೆ. ಇಲ್ಲಿ ನಾನು ವಿಟಮಿನ್ ಇ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಎಫೆಕ್ಟಿವ್ ಆಗುತ್ತೆ ನಮ್ಮ ಸ್ಕಿನ್ಗೆ. ಯಾಕೆ ಅಂದರೆ ನಮ್ಮ ಫೇಸ್ಗೆ ವಿಟಮಿನ್ ಇ ಆಯಿಲ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ತುಂಬ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನು ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನಾನಿಲ್ಲಿ 1 ಟೀ ಸ್ಪೂನಷ್ಟು ಆಲಿವ್ ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ಆಲಿವ್ ಆಯಿಲ್ ಇಲ್ಲ ಅಂದರೆ ನೀವು ಕೊಬ್ಬರಿ ಎಣ್ಣೆ ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಆಲ್ಮಂಡ್ ಆಯಿಲ್ ಅನ್ನೋದ್ರೂ ಯೂಸ್ ಮಾಡ್ಕೋಬೋದು, ಇದು ಆಪ್ಷನಲ್ಲು. ಸೊ ಆಲಿವ್ ಆಯಿಲ್ ಏನಕ್ಕೆ ಹಾಕ್ಕೊತಾ ಇದ್ದೀನಿ ಅಂತಂದರೆ ನಮ್ಮ ಫೇಸನ್ನು ಟೈಟ್ನಿಂಗ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಹಾಗೂ ಮುಪ್ಪನ್ನು ಮುಂದೂಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಾನು ಆಲಿವ್ ಆಯಿಲನ್ನು ತೊಗೊಂಡಿದ್ದೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಇದನ್ನು ಸೂಪರ್ ಎಫೆಕ್ಟಿವ್ ಆಗಿರುವಂತಹ ನಮ್ಮ ಸ್ಕಿನ್ಗೆ ಸೂಪರಾಗಿ ಗ್ಲೋ ಕೊಡುತ್ತೆ ನ್ಯಾಚುರಲ್ ಆಗಿ, ಹಾಗೂ ರಿಂಕಲ್ಸ್ನ ಕಡಿಮೆ ಮಾಡುತ್ತೆ, ಹಾಗೂ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ, ಹಾಗೂ ನಮ್ಮ ಇನ್ನೂ ಹೆಂಗಾಗಿ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಯಾವ ರೀತಿ ರೆಡಿ ಮಾಡಿದೆ ಅಂತ ನೋಡಿದ್ರಲ್ವಾ. ಜಸ್ಟ್ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು, ನಿಮಗೆ ಕಾನ್ಸ್ಟ್ರಕ್ಟ್ ಸಿಗಲಿಲ್ಲ ಅಂದರೆ ಖಂಡಿತ ನೀವು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಕೋಬೋದು. ಆದರೆ ಕಾರ್ನ್ಫ್ಲೋರ್ನ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿ. ಸೊ ಇದು ನಾನು ರೆಡಿ ಮಾಡ್ಕೊಂಡಿದ್ದು, ಜಾಸ್ತಿ ತಿಕ್ ಮಾಡ್ಕೋಬಾರ್ದು. ಸೊ ಇಲ್ಲಿ ಲಿಕ್ವಿಡ್ ರೀತಿಯಲ್ಲಿ ಇದೆ, ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಆ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ, ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಖಂಡಿತ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ಬೋದು, ಚಿಕ್ಕವರಂತಲ್ಲ ದೊಡ್ಡವರಂತಲ್ಲ. ಅಂದರೆ ಮುಖದಲ್ಲಿರುವಂಥ ಸುಕ್ಕನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರೂ ಯೂಸ್ ಮಾಡ್ಬೋದು ಇದನ್ನು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದು ನಾನು ಫೇಸ್ಗೆ ಅಪ್ಲೈ ಮಾಡಿ ನಿಮಗೆ ಖಂಡಿತವಾಗಿ ನಾನು ತೋರಿಸ್ತೀನಿ. ಸೊ ಯಾವ ಥರ ಎಫೆಕ್ಟಿವ್ ಆಗಿರುತ್ತೆ ಅಂತ. ಇಲ್ಲಿ ನಾನು ಮೊದಲಿಗೆ ರೋಸ್ ವಾಟರ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಫೇಸ್ ವಾಶ್ ಮಾಡಿದರೂ ಕೂಡ ನಮ್ಮ ಫೇಸಲ್ಲಿ ಡರ್ಟ್ ಏನಿರುತ್ತೆ ಅದು ಕೂಡ ರಿಮೂವ್ ಆಗಿರಲ್ಲ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ರೋಸ್ ವಾಟರನ್ನ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಇದನ್ನ ಹೀಗೆ ಸ್ವಲ್ಪ ಮಸಾಜ್ ಮಾಡಬೇಕು. ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಕಂಪಲ್ಸರಿ ನೀವು ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು. ಕೆಲವ್ರಿಗೆ ಡಾರ್ಕ್ ಸರ್ಕಲ್ ಇರುತ್ತೆ, ಅದು ಕೂಡ ಫುಲ್ ರೆಡ್ಯೂಸ್ ಆಗುತ್ತೆ. ಜಸ್ಟ್ ನಾನು ಇದನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಎಷ್ಟು ತುಂಬ ನ್ಯಾಚುರಲ್ ಆಗಿ ನಿಮ್ಮ ಪಿಗ್ಮೆಂಟೇಷನ್ನು ರೆಡ್ಯೂಸ್ ಆಗ್ತಾ ಬರುತ್ತೆ, ಹಾಗೂ ಮುಖದಲ್ಲಿರುವಂಥ ನರಿಗೆಗಳು ಇರುತ್ತಲ್ಲ ಅದು ಫುಲ್ ಕಂಟ್ರೋಲಿಗೆ ಬರುತ್ತೆ. ನೀವು ನರಿಗೆಗಳು ಇತ್ತು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ನಿಮ್ಮ ಸ್ಕಿನ್ನು ಟೈಟ್ನಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ಪಿಗ್ಮೆಂಟೇಷನ್ ಏನಿದೆ ಅದು ಫುಲ್ 100% ರೆಡ್ಯೂಸ್ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಮತ್ತು ಇನ್ನೂ ತುಂಬ ನೀವು ಹೆಂಗಾಗಿ ಕಾಣಿಸ್ತೀರಾ, ಯಾರಿಗೆ ತಾನೇ ಇಷ್ಟ ಇರುತ್ತೆ ನಾವು ಇನ್ನೂ ಜಾಸ್ತಿ ಏಜ್ಡ್ ಪರ್ಸನ್ ಥರ ಕಾಣಿಸ್ಬೇಕು ಅಂತ. ಎಲ್ಲರೂ ಹೆಂಗಾಗಿ ಕಾಣಿಸ್ಬೇಕು ಅನ್ನೋದು ಎಲ್ಲರೂ ಇಷ್ಟಪಡ್ತಾರೆ. ಸೊ ಹಾಗಾಗಿ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. 30+ ಆಗಿದ ತಕ್ಷಣ ಏನಾಗುತ್ತೆ, ಕೆಲವ್ರ ಮುಖದಲ್ಲಿ ಸುಕ್ಕು, ಪಿಗ್ಮೆಂಟೇಷನ್ನು ಮತ್ತು ಓಪನ್ ಫೋರ್ಸಸ್ಸು ಆ ಥರ ಎಲ್ಲ ಇರುತ್ತೆ. ಒಂದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಓಪನ್ ಫೋರ್ಸಸ್ ರೆಡ್ಯೂಸ್ ಆಗುತ್ತೆ, ನಿಮ್ಮ ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗುತ್ತೆ, ಹಾಗೂ ನಿಮ್ಮ ಸುಕ್ಕು ಅಥವಾ ನರಿಗೆಗಳು ಏನಿದೆ ಅದು 100% ರೆಡ್ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ವೀಕ್ಲಿ ಒನ್ಸ್ ಆದ್ರೂ ಈ ಥರ ಯೂಸ್ ಮಾಡ್ತೀನಿ. ಸಿಕ್ಕಾಬಟ್ಟೆ ಎಫೆಕ್ಟಿವ್ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಖಂಡಿತ ನೀವು ಯೂಸ್ ಮಾಡಿ, ಆವಾಗ ನಿಮಗೆ ಎಷ್ಟು ನ್ಯಾಚುರಲ್ಲಾಗಿ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ಹಾಗೂ ನಿಮ್ಮ ನ್ಯಾಚುರಲ್ಲಾಗಿ ನಿಮ್ಮ ಪಿಗ್ಮೆಂಟೇಷನ್ ಏನಿರುತ್ತೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಇಲ್ಲಿ ನಾನು ಹ್ಯಾಂಡ್ಗೂ ಕೂಡ ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ನೀವು ನೋಡ್ಬೋದು, ನಾನು ಸ್ವಲ್ಪ ಅರ್ಧ ಪ್ರಮಾಣ ಮಾತ್ರ ಇಲ್ಲಿ ನಾನು ಹಚ್ಚಿ ನಿಮಗೆ ತೋರಿಸ್ತೀನಿ. ಎಷ್ಟು ಎಫೆಕ್ಟಿವ್ ಕಾಣಿಸುತ್ತೆ ಅಂದರೆ ಸಿಕ್ಕಾಬಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸುತ್ತೆ. ಖಂಡಿತ ನೀವು ಯೂಸ್ ಮಾಡಿ ನೋಡಿ, ಒಂದು ದಿನ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎದುರಿಗೇ ಫೇಸನ್ನು ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗುತ್ತೆ ಅಂತ ಕೂಡ. ಸೊ ಇಲ್ಲಿ ನೋಡ್ಬೋದು ನೀವು, ನನ್ನ ಕೈಗೆ ಇಲ್ಲಿವರೆಗೂ ಹಚ್ಚಿದ್ದೀನಿ. ಫಸ್ಟು ನಾನು ಕೈದು ಒರೆಸಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು ನಾನು ಎಲ್ಲಿಂದ ಹಚ್ಚಿರೋದು ಅಂತ. ಇದು ನಾನು ನಿಮಗೆ ಒರೆಸಿ ತೋರಿಸ್ತೀನಿ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಎಷ್ಟು ವೈಟ್ನಿಂಗ್ ಆಗಿ ಫಸ್ಟ್ ಡೇನೇ ಇಷ್ಟು ಆಗಿದೆ ಅಂದರೆ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ. ನನ್ನ ಹ್ಯಾಂಡ್ ಆಲ್ರೆಡಿ ವೈಟ್ನಿಂಗ್ ಇರೋದ್ರಿಂದ ನಿಮಗೆ ಡಿಫ್ರೆನ್ಸ್ ಅಷ್ಟು ಗೊತ್ತಾಗಲ್ಲ ಅನಿಸುತ್ತೆ. ಸೊ ನೋಡ್ಬೋದು, ನೀವು ನೋಡಿದ್ರೇ ತೀರಾ ಅಬ್ಸರ್ವ್ ಮಾಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಂತ. ಅಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇದೆಯಲ್ಲ
ಆ ಮಾರ್ಕಿಂದ ಮೇಲೆ ನೀವು ಅಬ್ಸರ್ವ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುತ್ತೆ. ಖಂಡಿತ ನೀವು ಯೂಸ್ ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ ಬ್ಲ್ಯಾಕ್ ಇರೋರು ಯೂಸ್ ಮಾಡಿ ಎಷ್ಟು ಚೇಂಜಸ್ ಕಾಣಿಸುತ್ತೆ ಅಂತ. ಸೊ ನೋಡ್ಬೋದು ಎಫೆಕ್ಟಿವು ಇಲ್ಲಿವರೆಗೂ ನಾನು ಹಚ್ಚಿರೋದು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಈ ಮಾರ್ಕ್ ನೀವು ನೋಡಿದ್ರೆ ಗೊತ್ತಾಗ್ತದೆ ನೋಡಿ. ಸೊ ಇಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ನನ್ನ ಇದು ಕೂಡ ಫೇಸು ಕೂಡ ನಿಮಗೆ ಒರೆಸಿ ನಾನು ತೋರಿಸ್ತೀನಿ. ನೋಡಿ ಇಲ್ಲಿಗೆ ನಾನು ಅಪ್ಲೈ ಮಾಡಿಲ್ಲ. ಸೊ ಇಲ್ಲಿಗೆ ಅಪ್ಲೈ ಮಾಡಿದ್ದೀನಿ. ಜಸ್ಟ್ ನೋಡಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ಕಲರ್ ಎಷ್ಟು ಡಿಫ್ರೆನ್ಸ್ ಆಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು. ಈ ಕಲರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ. ನಾನು ಇಲ್ಲಿ ಒರೆಸಿಲ್ಲ, ಇಲ್ಲಿ ಒರೆಸಿದ್ದೀನಿ. ಎಷ್ಟು ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದೆ ನೋಡಿ. ಇಲ್ಲಿ ನಾನು ಯಾವುದೇ ಎಡಿಟಿಂಗು ಕೂಡ ನಿಮಗೆ ಮಾಡಿ ತೋರಿಸ್ತಾ ಇಲ್ಲ ನೋಡಿ. ಎಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದೆ. ಸೊ ನಾವು ಆಲಿವ್ ಆಯಿಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಫೇಸಲ್ಲಿ ರಿಂಕಲ್ಸ್ನ ಏನು ಮಾಡುತ್ತೆ ಅಂದರೆ ಬರದ ಹಾಗೆ ತಡೆಗಟ್ಟುತ್ತೆ ಹಾಗೂ ಮುಪ್ಪನ್ನ ದೂರ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ವಿಟಮಿನ್ ಇ ಆಯಿಲ್ ಹಾಕಿದ್ದೀವಲ್ಲ, ಸೊ ಅದು ಅಷ್ಟೇ ನಮ್ಮ ನ್ಯಾಚುರಲ್ ಗ್ಲೋ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಫೇಸಿಗೆ ಅಥವಾ ನಮ್ಮ ಬಾಡಿಗೆ ಯಾವ ರೀತಿ ನಾವು ನೀರನ್ನು ನಾವು ಯಥೇಚ್ಛವಾಗಿ ಕೊಡ್ತೀವೋ ಹಾಗೆ ನಮ್ಮ ಸ್ಕಿನ್ನಿಗೆ ಅಂದರೆ ವಿಟಮಿನ್ ಇ ಅವಶ್ಯಕತೆವಾಗಿರೋದ್ರಿಂದ ನಾವು ವಿಟಮಿನ್ ಇನ ಹಾಕೋದ್ರಿಂದ ತುಂಬ ನಮ್ಮ ನ್ಯಾಚುರಲ್ಲಾಗಿ ಗ್ಲೋ ಕಾಣಿಸುತ್ತೆ ಹಾಗೂ ನ್ಯಾಚುರಲ್ಲಾಗಿ ಗ್ಲೋ ಬರುತ್ತೆ ಕೂಡ. ಸೊ ನೋಡ್ಬೋದು ಇಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ನೋಡಿದ್ರೇ ಗೊತ್ತಾಗುತ್ತೆ. ಇಲ್ಲಿ ನಾನು ಯಾವುದೇ ಫೇಸ್ ಕ್ರೀಮ್ ಆಗಲಿ ಯಾವುದೇ ಬೇರೆ ವೈಟ್ನಿಂಗ್ ಕ್ರೀಮ್ ಆಗಲಿ ಯಾವುದೂ ಹಚ್ಚಿಲ್ಲ. ನಾನು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಚೇಂಜಸ್ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲಿಗೂ ಸ್ಕಿನ್ಗೂ ಲಾಟ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಎಷ್ಟು ಬ್ರೈಟ್ ಆಗಿದೆ ಅಂತ. ಜಸ್ಟ್ ನೋಡ್ಬೋದು ನನ್ನ ಸ್ಕಿನ್ನ ಯಾವ ರೀತಿ ತುಂಬ ಗ್ಲೋ ಆಗಿದೆ ಹಾಗೂ ರಿಂಕಲ್ಸ್ ಏನಿರುತ್ತೋ ಅದು ಎಸ್ಪೆಷಲಿ ಏಜ್ಡ್ ಪರ್ಸನ್ಸ್ ಇರ್ತಾರಲ್ವ ಅಂಥವ್ರಿಗೆ ಸಿಕ್ಕಾಪಟ್ಟೆ ಇದು ಹೆಲ್ಪ್ಫುಲ್ ಆಗುತ್ತೆ. ಹಾಗೂ ನಾವು ಇನ್ನೂ ಏಜ್ ಆಗಿ ಆಗಬಾರ್ದು, ಇನ್ನೂ ಹೆಂಗಾಗಿ ಇರಬೇಕು ಅಂದರೂ ಕೂಡ ಇದನ್ನು ನಾವು ಯೂಸ್ ಮಾಡಿಕೊಂಡ್ರೆ ಕಂಪಲ್ಸರಿ 100% ಇದು ನ್ಯಾಚುರಲ್, 100% ಇದು ವರ್ತ್ ಕೂಡ. ಯಾಕಂದರೆ ನಾವು ಆಲೂಗೆಡ್ಡೆ ಮತ್ತು ಕುಕುಂಬರು ಮತ್ತು ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಪ್ರಮಾಣ ಏನಕ್ಕೆ ತೊಗೊಂಡಿದ್ದೀವಿ ಅಂತ ಅಂದರೆ ಅದು ಸ್ಕಿನ್ನ ಟೈಟ್ನಿಂಗ್ ಮಾಡುತ್ತೆ ಹಾಗೂ ರಿಂಕಲ್ಸ್ ಬರ್ದಂಗೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟಕ್ಕೋಸ್ಕರ ಇದು ಮನೆಯಲ್ಲಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಯಾರು ಬೇಕಾದರೂ ಚಿಕ್ಕ ಮಕ್ಕಳವರು ಕೂಡ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ನಾವು ಇದನ್ನು ಯೂಸ್ ಮಾಡ್ತಾ ಬಂದರೆ ಕಂಪಲ್ಸರಿ ನಿಮ್ಮ ಫೇಸು ಕೂಡ ಗ್ಲೋ ಆಗುತ್ತೆ, ರಿಂಕಲ್ಸ್ ಇರಲ್ಲ ಹಾಗೂ ಇನ್ನೂ ಹೆಂಗಾಗಿ ಕಾಣಿಸ್ತೀರ. ಸೊ ಇಷ್ಟು ನಾನು ಹೇಳ್ತೀನಿ. ತುಂಬ ಎಫೆಕ್ಟಿವ್ ಆಗಿದೆ, ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದೆ. ನೀವು ನೋಡ್ಬೋದು ನನ್ನ ಸ್ಕಿನ್ನ, ಇಲ್ಲಿ ಇರೋ ಸ್ಕಿನ್ನು, ಇಲ್ಲಿಗೂ ಇರೋ ಸ್ಕಿನ್ನು, ಮತ್ತು ಇಲ್ಲಿ ನೋಡ್ಬೋದು ನೀವು ನಾನು ಇಲ್ಲಿವರೆಗೂ ಹಚ್ಚಿದ್ದು. ಇಲ್ಲಿ ನೋಡ್ಬೋದು ಯಾವ ರೀತಿ ಆಗ್ತದೆ ಅಂತ. ಇದು ಕೈ ತೋರಿಸ್ತೀನಿ ನಿಮಗೆ. ಜಸ್ಟ್ ನೀವು ನೋಡ್ಬೋದು ಇದು ಎಷ್ಟು ಡಲ್ ಆಗಿದೆ, ಇದು ಎಷ್ಟು ನೋಡಿ ಇಲ್ಲಿ ಕಾಣಿಸುತ್ತೆ ನೋಡಿ. ಎಷ್ಟು ಟ್ಯಾನ್ ಆಗಿರೋದು ಕೂಡ ನಿಮಗೆ ರಿಮೂವ್ ಆಗುತ್ತೆ. ಸೊ ನೋಡಿ ಈ ಕೈ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಕಾಣಿಸುತ್ತೆ ನಿಮಗೆ.
ಸೊ ಇದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಎಫೆಕ್ಟಿವ್ ಆಯಿತು, ಹಾಗಾಗಿ ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಖಂಡಿತ ಯೂಸ್ಫುಲ್ ಅನ್ನಿಸ್ತು ನನಗೆ ನಲ್ಲಿ ಕಮೆಂಟ್ ಕೂಡ ನೀವು ಬರಿಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಬೋದು. ಸೊ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ವೈಟ್ನಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಏನಕ್ಕೆ ಅಂದರೆ ಇದು ಜಸ್ಟ್ ಎಫೆಕ್ಟಿವ್ ಕೂಡ. ಕಾರ್ನ್ಫ್ಲೋರ್ ನಿಮಗೆ ಕಾರ್ನ್ ಸ್ಟಾರ್ಚ್ ಸಿಗಲಿಲ್ಲ ಅಂದರೆ ಕಾರ್ನ್ಫ್ಲೋರ್ ಯೂಸ್ ಮಾಡ್ಕೊಳ್ಳಿ. ನಾನು ಇದನ್ನು ಆಲ್ಟರ್ನೇಟ್ ಕೊಡ್ತೀನಿ. ಬಾಕಿದೆಲ್ಲ ನೀವು ಏನು ಹಾಕಬೇಕೋ ಅದನ್ನೇ ಹಾಕಿದ್ರೆ ಎಫೆಕ್ಟಿವ್ ಆಗಿರುತ್ತೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಶೇರ್ ಮಾಡ್ತೀರಾ ಅಂದ್ಕೊತೀನಿ. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಅ ನೈಸ್ ಡೇ. ಲವ್ ಯು ಆಲ್.